ಹಲೋ ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು SSLC ಪಾಸಿಂಗ್ ಮಾರ್ಕ್ಸ್ ಎಷ್ಟು 13 ಅಥವಾ 28 ಎಷ್ಟು ಅಂಕ ಪಡೆದರೆ ಪಾಸ್ ಆಗುತ್ತಾರೆ ಮತ್ತು ಶಾಲೆಯಲ್ಲಿ 20 ಅಂಕ ಪಡೆದರೂ ಕೂಡ ನೀವು ಫೇಲ್ ಆಗುವ ಸಂಭವನೆ ಇರುತ್ತೆ. ಅದು ಹೇಗೆ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಶಿಕ್ಷಣ ಬಗ್ಗೆ ನಿರಂತರ ಮಾಹಿತಿಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಕೂಡ ಆನ್ ಮಾಡಿಕೊಳ್ಳಿ. ಬನ್ನಿ ತಡ ಮಾಡಿದ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಲೈಕ್ ಮಾಡಿ. SSLC ಪರೀಕ್ಷೆಗಳು ಈಗಾಗಲೇ ಪೂರ್ಣಗೊಂಡಿದ್ದು ಈಗ ಫಲಿತಾಂಶ ಬರೋದು ಒಂದೇ ಬಾಕಿ ಇದೆ. ಪ್ರಸ್ತುತ ಸಾಲಿನಲ್ಲಿ 10ನೇ ತರಗತಿ ಮಕ್ಕಳಿಗೆ ಪಾಸಿಂಗ್ ಮಾರ್ಕ್ಸ್ ಆಂತರಿಕ ಮತ್ತು ಬಾಹ್ಯ ಅಂಕಗಳನ್ನು ಸೇರಿಸಿ ಈ ವರ್ಷ ಪಾಸ್ ಆಗೋದು ಪರಿಗಣಿಸಲಾಗುತ್ತದೆ. ಇಂಟರ್ನಲ್ ಪ್ಲಸ್ ರೇಟಿಂಗ್ = 33 ಆಗಬೇಕು. ಈ ನಿಯಮವು ಪ್ರಥಮ ಬಾರಿಗೆ ಇದೇ ವರ್ಷದಲ್ಲಿ ಜಾರಿಯಾಗುತ್ತದೆ. ಪ್ರತಿ ವರ್ಷವೂ 28 ಪಡೆದುಕೊಂಡರೆ ಮಾತ್ರ ಪಾಸಿಂಗ್ ಇತ್ತು. ಈ ವರ್ಷ ಹೊಸ ಪದ್ಧತಿ ಜಾರಿಗೆ ತಂದಿದ್ದಾರೆ. ಅದನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಎಂದು ನಾನು ಹೇಳ್ಕೊಡ್ತೀನಿ. ಈಗ ನೀವು ಶಾಲೆಯಲ್ಲಿ 20 ಅಂಕ ಮತ್ತು ಪರೀಕ್ಷೆಯಲ್ಲಿ 12 ಅಂಕ ಪಡೆದರೆ ಆವಾಗ 1 ಅಂಕ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡುವ ಸಂಭವನೀಯತೆ ಇರುತ್ತೆ. ಅದನ್ನು ಹೇಗೆ ಮಾಡುತ್ತಾರೆ ಅಂತ ನಾನು ಈಗ ತಿಳಿಸ್ತೀನಿ ನಿಮಗೆ. ಇಲ್ಲಿಯವರೆಗೂ ಈ ವಿಡಿಯೋಗೆ ಲೈಕ್ ಮಾಡಿದರೆ ಈ ಕೂಡ ಲೈಕ್ ಮಾಡಿಕೊಳ್ಳಿ. ಈಗ ಹಿಂದೆ ಹೇಳಿದಾಗೆ ಆಂತರಿಕ ಮತ್ತು ಬಾಹ್ಯ ಅಂಕಗಳನ್ನು ಸೇರಿಸಿ ಈ ವರ್ಷ ಪಾಸ್ ಆಗಲು ಪರಿಗಣಿಸಲಾಗುತ್ತದೆ. ಹಾಗಾದರೆ ನೀವು ಪರೀಕ್ಷೆಯಲ್ಲಿ 13 ಅಂಕ ಮತ್ತು ನಿಮ್ಮ ಶಾಲೆಯಲ್ಲಿ 20 ಅಂಕ ಪಡೆದರೆ ನೀವು ಈ ವರ್ಷ ಪಾಸ್ ಆಗಬಹುದು. ಏಕೆಂದರೆ ಈ ವರ್ಷ ಇಂಟರ್ನಲ್ ಪ್ಲಸ್ ರೇಟಿಂಗ್ ಮಾಡಿದ್ದಾರೆ. ಅಂದರೆ ನೀವು ಪರೀಕ್ಷೆಯಲ್ಲಿ 14 ಅಂಕ ಪಡೆದು ಶಾಲೆಯಲ್ಲಿ 19 ಅಂಕ ಪಡೆದರೂ ಕೂಡ ನೀವು ವರ್ಷ ಪಾಸ್ ಆಗುತ್ತೀರಾ. ಆಯಿತಾ? ಈ ವರ್ಷ ಪಾಸ್ ಆಗುತ್ತೀರಾ. ಪ್ರತಿ ವರ್ಷ ಹೇಗಿರುತ್ತಂದರೆ ಕಂಪಲ್ಸರಿ 28 ಪಡೆದರೆ ಮಾತ್ರ ನೀವು ಉತ್ತೀರ್ಣರಾಗುತ್ತೀರಾ. ಆದರೆ ಈ ವರ್ಷ ಆಂತರಿಕ ಮತ್ತು ಬಾಹ್ಯ ಅಂಕಗಳನ್ನು ಸೇರಿಸಿ ಪಾಸ್ ಆಗುತ್ತೀರಾ. ನೀವು ಶಾಲೆಯಲ್ಲಿ ರೂಪಣಾತ್ಮಕ ಪರೀಕ್ಷೆ ಮತ್ತು ಅಸೈನ್ಮೆಂಟ್ ಕೊಟ್ಟಿದ್ದಾದರೆ ನಿಮಗೆ 20ಕ್ಕೆ 20 ಅಂಕ ಕೊಡುತ್ತಾರೆ, ಕಂಪಲ್ಸರಿಯಾಗಿ ಕೊಡುತ್ತಾರೆ. ನೀವು ಪರೀಕ್ಷೆಯಲ್ಲಿ ನೀವು ಯಾವುದೇ ಕಾರಣದಿಂದ ರೂಪಣಾತ್ಮಕ ಪರೀಕ್ಷೆ ಹಾಜರಾಗಲಿಲ್ಲ ಅಥವಾ ನಿಮ್ಮ ಶಾಲೆಯಲ್ಲಿ ನಿಮಗೆ 18 ಅಂಕಗಳನ್ನು ಇಂಟರ್ನಲ್ ಕೊಟ್ಟರೆ ನೀವು ಪರೀಕ್ಷೆಯಲ್ಲಿ 15 ಅಂಕಗಳನ್ನು ಪಡೆಯಲೇಬೇಕು. ಪಾಸ್ ಆಗಲು 15 ಅಂಕಗಳನ್ನು ಪಡೆಯಲೇಬೇಕು. ಏಕೆಂದರೆ ಇಲ್ಲಿ 2 ಕೂಡಿ 33 ಆಗಬೇಕು. ಆಯಿತಾ? 2 ಆಂತರಿಕ ಮತ್ತು ಬಾಹ್ಯ ಅಂಕಗಳನ್ನು ಸೇರಿಸಿ 33 ಆಗಬೇಕು. ಆಯಿತಾ? ನೀವು ಪರೀಕ್ಷೆಯಲ್ಲಿ 16 ಮತ್ತು ಶಾಲೆಯಲ್ಲಿ 13 ಅಂಕ ಪಡೆದರೂ ಈ ವರ್ಷ ಪಾಸ್ ಆಗಬಹುದು. ನಾನು ಅನ್ಕೋತೀನಿ ಪಾಸಿಂಗ್ ಮಾರ್ಕ್ಸ್ ತಿಳಿತಾ. ಏಕೆಂದರೆ ಈಗ ನೀವು ಒಂದು ವೇಳೆ ಕೇವಲ ನಿಮ್ಮ ಶಾಲೆಯಲ್ಲಿ 10 ಅಂಕಗಳನ್ನು ಮಾತ್ರ ಕೊಡ್ತಾರೆ ಇಂಟರ್ನಲ್, ಆವಾಗ ನೀವು ಪರೀಕ್ಷೆಯಲ್ಲಿ 23 ಅಂಕ ಕಂಪಲ್ಸರಿಯಾಗಿ ಪಡೆಯಲೇಬೇಕು. ಆವಾಗ ಮಾತ್ರ ನೀವು ಪಾಸ್ ಆಗುತ್ತೀರಾ. ತಿಳಿತಾ? ಪರೀಕ್ಷೆಯಲ್ಲಿ ನೀವು 23 ಅಂಕ, ಶಾಲೆಯಲ್ಲಿ 10 ಅಂಕ ಕೊಟ್ಟರೆ ಪರೀಕ್ಷೆಯಲ್ಲಿ 23 ಅಂಕ ಪಡೆದರೆ ಮಾತ್ರ ನೀವು ಈ ವರ್ಷ ಪಾಸ್ ಆಗುತ್ತೀರಾ. ಈ ವರ್ಷ ನೀವು ಪರೀಕ್ಷೆಯಲ್ಲಿ 13 ಅಂಕ ಪಡೆದರೂ ಕೂಡ ಫೇಲ್ ಆಗಬಹುದು. ಆಯಿತಾ? ಏಕೆಂದರೆ ಅಂದರೆ ನೀವು ಪರೀಕ್ಷೆಯಲ್ಲಿ 13 ಅಂಕ ನಿಮ್ಮ ಶಾಲೆಯಲ್ಲಿ 20ಕ್ಕೆ 20 ಕೊಡದಿದ್ದರೆ ಆವಾಗ ನಿಮಗೆ 19 ಶಾಲೆಯಲ್ಲಿ ಇಂಟರ್ನಲ್ ಕೊಟ್ಟರೆ ಆವಾಗ ನಿಮಗೆ ಫೇಲ್ ಆಗುವ ಸಂಭವ ಇರುತ್ತೆ. ಏಕೆಂದರೆ ಆಂತರಿಕ ಮತ್ತು ಬಾಹ್ಯ ಅಂಕಗಳು ಸೇರಿಸಿ 33 ಆಗಬೇಕು. ಆವಾಗ ಇಲ್ಲಿ 32 ಆಗುತ್ತದೆ. ಆವಾಗ ನೀವು ಫೇಲ್ ಆಗುವ ಸಂಭವನೀಯತೆ ಇರುತ್ತದೆ. ಅದಕ್ಕೆ ನೀವು ಪಾಸಿಂಗ್ ಮಾರ್ಕ್ಸ್ 13 ಅಂತ ತಿಳಿದುಕೊಳ್ಳಬೇಡಿ. ನಿಮ್ಮ ಶಾಲೆಯಲ್ಲಿ ಎಷ್ಟು ಅಂಕ ಪಡೆದಿರ್ತಾರೆ, ಎಷ್ಟು ಅಂಕ ಕೊಟ್ಟಿರ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತದೆ. ನಿಮ್ಮ ಶಾಲೆಯಲ್ಲಿ ನೀವು 20 ಅಂಕ ಕೊಟ್ಟು ನೀವು ಪರೀಕ್ಷೆಯಲ್ಲಿ 13 ಅಂಕ, ಆವಾಗ ಮಾತ್ರ ನೀವು ಪಾಸ್ ಆಗುತ್ತೀರಾ. ಆಯಿತಾ? ಈ ರೂಲ್ಸ್ ಈ ವರ್ಷದಿಂದ ಜಾರಿಯಾಗುತ್ತೆ. ಈ ವರ್ಷ ಪಾಸಿಂಗ್ ಮಾರ್ಕ್ಸ್ ಅನ್ಕೋತೀನಿ. ಈ ಪದ್ಧತಿ ನಿಮಗೆ ಅರ್ಥವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಇನ್ನೂ ಏನಾದರೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ. ಶಿಕ್ಷಣದ ಬಗ್ಗೆ ನಿರಂತರ ಮಾಹಿತಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಈ ಪದ್ಧತಿ ಇದೇ ವರ್ಷದಲ್ಲಿ ಜಾರಿಯಾಗುತ್ತಿದೆ ಎಂದು ಶಿಕ್ಷಣ ಇಲಾಖೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯದಿರಿ. ಇಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಮಾಹಿತಿಯನ್ನು ಆದಷ್ಟು ಬೇಗ ತಲುಪಿಸುತ್ತೇನೆ. ಥ್ಯಾಂಕ್ ಯು.